ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಯ್ಯೋ, ಈ ಹೊಟ್ಟೆ ಹಸುವಿಗೆ ಏನಾದ್ರು ದಾರಿ ತೋರಿಸು ತಾಯಿ. ತಗೋ. ತಾತ, ನಾವು ತಿಂತಿರೋ ಬೀಚ್ನಲ್ಲೇ ಇಷ್ಟೆಲ್ಲ ಸಮಸ್ಯೆ ನಡೀತಾ ಇರೋದು. ನಾನು ನಿಮ್ಮ ನಾಯಕರ ಜೊತೆ ಮಾತಾಡಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ. ನನ್ನ ಕೈಲಿ ಏನು ಮಾಡೋಕ್ಕಾಗತ್ತಾ? ನಾನೇ ನೋಡ್ತೀನಿ. ಪ್ರಯತ್ನ ಪಡಿ, ಅದು ಕಣ್ಣಿನ ವಿಷಯ ಅಂತೇಳಿ. ನಾಯಕರಿಗೆ 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 ನಾಯಕರಿಗೆ. ಹಾ, ಸಾಕು ಸಾಕು. ಏನು ನಾನು ಕೂಡ ನೀನು ಮಾತಾಡಬೇಕು ಅಂತ ಹೇಳ್ದಂತೆ ಏನು ನಮ್ಮ ಕಾವಲ್ಗಾರ ಬಂದು ಹೇಳ್ದ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಾಯಕರೇ. ಹಾ, ವಿಷಯ ಏನಂತ ಹೇಳು ಮೊದಲು. ನಿಮ್ಗೆ ಒಳ್ಳೇದಾಗುವಂತ ವಿಷಯ ನಾಯಕರೇ. ಅದೇನು ಸ್ಪಷ್ಟವಾಗಿ ಹೇಳು. ನಮ್ಮ ಸಮಯ ತುಂಬಾ ಅಮೂಲ್ಯವಾದ್ದು, ಅದನ್ನು ಹಾಳು ಮಾಡಕ್ ಬರಬೇಡ. ನನ್ನ ಪ್ರಶ್ನೆಗೆ ಉತ್ತರ ಹೇಳಿ ನಾಯಕರೇ. ಇಲ್ಲಿ ನಿಮ್ಗಾಗಿ, ಇವ್ರುಗಳಿಗಾಗಿ, ನಿಮ್ಮೆಲ್ಲರಿಗೂ ಈ ಸುಂದರ ಪ್ರಪಂಚನ ಯಾವತ್ತೂ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಮ್ಮ ಲೋಕದಾರ ದೃಷ್ಟಿದೋಷ ವಿಚಾರ ಈಗ ಯಾಕೆ? ನಾಯಕರೇ, ಪ್ರಶ್ನೆಗೆ ಉತ್ತರ ಮರು ಪ್ರಶ್ನೆ ಆಗಬಾರ್ದು ಅಲ್ವಾ? ನಮ್ಮ ಲೋಕದಾಗೆ ಇದು ಶಾಪ ಆಗಿದೆ. ನಮ್ಮ ಹಿರಿಯಕರು ಹಿಂಗೆ ಇದ್ರು, ಅವರೇ ನಮ್ಗೆ ಹೇಳಿದ್ದು. ಇದು ಯಾಕೆ ಹಿಂಗೆ ಶಾಪ ಆಗಿದೆ ಅಂತ ಯಾವತ್ತಾದ್ರೂ ನೀವೆಲ್ಲ ಹಿಂಗೆ ಯೋಚಿಸಿದ್ದೀರಾ? ಇದಕ್ಕೆ ಪರಿಹಾರ ಹುಡುಕ್ಲಿಲ್ವಾ ನೀವು? ಇದೆಲ್ಲ ದೈವ ಇಚ್ಛೆ ಅಂತ ಒಪ್ಕೊಂಡು ಬದುಕ್ತಾ ಇದ್ದೀವಿ. ನಾನು ನಿಮ್ಗಳನ್ನ ಈ ಶಾಪಗಳಿಂದ ಮುಕ್ತಿಗೊಳಿಸ್ತೀನಿ. ಅಂದ್ರೆ ಅದೇಗೆ? ನಾನು ನಿಮ್ಗಳಿಗೆ ಕಣ್ದೃಷ್ಟಿ ಬರೋ ಮಾಡ್ತೀನಿ. ಆಗ ನೀವು ನಿಮ್ಮ ಕಂಗಳಿಂದ ಇಡೀ ಪ್ರಪಂಚ ನೋಡ್ಬೋದು. ಅಸಾಧ್ಯ. ಇದನ್ನು ತಮಾಷೆ ಮಾಡ್ತಾ ಇದ್ದೀಯಾ? ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೀನು ಇಲ್ಲಿ ಸುಳ್ಳು ಹೇಳ್ತಾ ಇದ್ದೀಯಾ ನೀನು? ಇಲ್ಲ ನಾಯಕರೇ, ಖಂಡಿತ ನಾನು ಸುಳ್ಳು ಹೇಳ್ತಿಲ್ಲ, ತಮಾಷೆನೂ ಮಾಡ್ತಿಲ್ಲ. ನಿಮ್ಮಿಂದ ತಪ್ಪಿಸ್ಕೊಂಡು ಓಡೋಗಕ್ಕೆ ನಾನೇನು ತಪ್ಪು ಮಾಡಿಲ್ಲ. ಅದಲ್ಲದೆ ನಾನು ತುಂಬಾ ಚಿಕ್ಕವಳು. ನಿಮ್ಗಳಿಂದ ತಪ್ಪಿಸ್ಕೊಂಡು ನಾನು ಹೇಗೆ ಓಡೋಗೋಕ್ಕಾಗತ್ತೆ? ನಿನ್ನ ಮಾತನ್ನ ನಂಬಲೋ ಬೇಡವೋ ಅನ್ನೋ ಜಿಜ್ಞಾಸಕ್ಕೆ ಹೇಳ್ತಾ ಇದೆಯಾ ನಮ್ಮನ್ನ? ಖಂಡಿತ ನಂಬಿ ನನ್ನನ್ನ. ನಿಮ್ಮೆಲ್ಲರಿಗೂ ಕಣ್ದೃಷ್ಟಿ ಬರೋಂಗ್ ಮಾಡ್ತೀನಿ. ನಾನು ಮಾಡಿಲ್ಲ ಅಂದ್ರೆ ನೀವು ಕೊಡೋ ಶಿಕ್ಷೆನ ನಾನು ಅನುಭವಿಸ್ತೀನಿ. ಆದ್ರೆ ಏನಾದ್ರೆ ಯಾಕೆ ತಡೆದ್ಬಿಟ್ಟೆ? ನಾನು ನಿಮ್ಗೆ ಕಣ್ದೃಷ್ಟಿ ಬರ್ಸಿದ್ರೆ ನಾನು ಕೇಳೋದನ್ನ ನೀವು ಕೊಡ್ಬೇಕು. ಇದಕ್ಕೆ ಒಪ್ಕೆನಾ? ಆಯ್ತು, ನೀನು ಹೇಳ್ದಂಗೆ ನಮ್ಮ ಕಣ್ಣು ದೃಷ್ಟಿ ಬಂದ್ರೆ ನೀನು ಕೇಳಿದ್ದು ನಾವು ಕೊಡ್ತೀವಿ. ಧನ್ಯವಾದ ನಾಯಕರೇ. ಆದರೆ ನೀನು ಹೇಳ್ದಂಗೆ ಮಾಡಿಲ್ಲ ಅಂತಂದ್ರೆ ನಿನಗೆ ಘೋರ ಶಿಕ್ಷೆ ಆಗುತ್ತೆ. ಆಯ್ತು, ಹಾಗಾಗ್ಲಿ. ಆದ್ರೆ ನನ್ನೊಂದು ಷರತ್ತಿದೆ. ಏನದು? ನಾನು ಹೇಳೋದನ್ನ ಏನು ಯಾಕೆ ಅಂತ ಕೇಳ್ದೆ ಎಲ್ಲರೂ ಮಾಡ್ಬೇಕಷ್ಟೇ. ಆಯ್ತು, ಆಗಲಿ. ಹಾಗಂತ ನಿಮ್ಮ ಕಡೆಗೆ ಎಲ್ಲರಿಗೂ ಆದೇಶ ಕೊಡಿ. ಪ್ರಿಯ ಪ್ರಜೆಗಳೇ, ಈ ಹುಡುಗಿ ನಮ್ಮೆಲ್ಲರ ಕಣ್ಣು ದೃಷ್ಟಿ ಬರೋಂಗೆ ಮಾಡ್ತಾಳಂತೆ. ಅದಕ್ಕಾಗಿ ನೀವೆಲ್ಲರೂ ಆ ಹುಡುಗಿ ಹತ್ರ ಯಾವ ಪ್ರಶ್ನೆನೂ ಮಾಡಬಾರ್ದು. ಆ ಹುಡುಗಿ ಹೇಳ್ದಂಗೆ ಮಾಡಬೇಕು. ನೀವ್ ಹೇಳ್ದಂಗೆ ಆಗ್ಲಿ ನಾಯಕ್ರೇ, ನೀವ್ ಹೇಳ್ದಂಗೆ ಆಗ್ಲಿ ನಾಯಕ್ರೇ. ಧನ್ಯವಾದಗಳು. ಏನಮ್ಮ, ಹೋಗ್ತಿದ್ದ ಗಾಡಿನ ಯಾಕೆ ಅಡ್ಡ ಹಾಕ್ದೆ? ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕು. ಏನು ವಿಷಯ? ನಮ್ಮೂರಿಗೆ ನೀವು ಹೊಸಬ್ರು, ನಿಮ್ಮ ಪರಿಚಯ ನನ್ಗೈತೆ. ಸರಿ. ನೋಡವ, ಈ ಊರಲ್ಲಿ ಯಾರು ತಪ್ಪು ಮಾಡಬಾರ್ದು. ಈ ಊರಿನಲ್ಲಿ ಅಷ್ಟೇ ಅಲ್ಲ, ಯಾವ ಊರಿನಲ್ಲೂ ಯಾರು ತಪ್ಪು ಮಾಡಬಾರ್ದು. ನಾನು ಮಾತಾಡುವಾಗ ಮಧ್ಯೆ ಮಾತಾಡಬೇಡ, ಪೂರ್ತಿ ಕೇಳಿಸ್ಕೊ. ಆಯ್ತು, ನೀನೇ ಹೇಳು. ನಮ್ಮೂರಲ್ಲಿ ತಪ್ಪು ಮಾಡೋರಿಗೆ ಸಾಕ್ಷಿ ತಮ್ಮನವರೇ ಶಿಕ್ಷೆ ಕೊಡ್ತಾರೆ ಅನ್ನೋ ಭಯ ಆಯ್ತು ನಮ್ಮೂರು ಜನಕ್ಕೆ. ಯಾಕೆ ಸುಮ್ಮನೆ ಇದೆಯಾ? ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲೇ ಇದೆಯಾ? ಇಲ್ಲೇ ಇದ್ದೀನಿ ತಾನೆ, ಕಾಣಿಸ್ತಾ ಇಲ್ವಾ?
ಮತ್ತೆ ಯಾಕೆ ಉತ್ತರನೇ ಕೊಡ್ತಿಲ್ಲ? ಇದೊಳ್ಳೆ ಕತೆ ಆಯ್ತಲ್ವಾ? ಅವಾಗ್ಲೇ ಮಾತಾಡಿದಕ್ಕೆ ಮಧ್ಯದಲ್ಲಿ ಮಾತಾಡ್ಬೇಡ ಅಂತ ಹೇಳಿದ್ರಿ. ಇವಾಗ ಸುಮ್ನಿರೋದಕ್ಕೆ ಯಾಕೆ ಸುಮ್ನಿದ್ದೀರಾ ಅಂತ ಕೇಳ್ತಿದ್ದೀರಾ. ಮತ್ ನೀವೇ ಹೇಳಿ, ಏನ್ ಮಾಡ್ಬೇಕು ಇವಾಗ? ಮಧ್ಯದಲ್ಲಿ ಬಾಯಿ ಬಿಟ್ಟು ಮಾತಾಡ್ಬೇಡ, ಹ್ಞೂ ಅಂತಾದ್ರೂ ಹೇಳು. ನಿನ್ನ ಉತ್ತರ ಹೇಳು, ಇಲ್ಲಾಂದ್ರೆ ನಂಗೆ ಗೊತ್ತಾಗುತ್ತೆ ನಿನ್ನ ಉತ್ತರ. ಆಯ್ತು, ಹಾಗೆ ಮಾಡ್ತೀನಿ. ನೋಡು, ಈಗ ನೀನ್ ಮಾಡಿದ ವೆಟ್ವೆಟ್ಟಿಂದ ನನ್ನೇನ್ ವಿಷಯ ಮಾತಾಡಿದ್ದು ಅದೇ ಮರ್ತೋಯ್ತು. ನಿಮ್ ಊರ್ನಲ್ಲಿ ಯಾರ್ಯಾರು ತಪ್ಪು ಮಾಡ್ತಾರೋ ಅವರಿಗೆ ಸಾಕ್ಷಾತ್ ಅಮ್ಮನವರೇ ಬಂದು ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ, ಅಲ್ಲಿಂದ ಮುಂದುವರ್ಸಿ. ಪರವಾಗಿಲ್ವೇ, ನಾನು ಹೇಳಿದ ಅಷ್ಟು ಗೆಪ್ತಿ ಅದೇ. ನಮ್ಮೂರಿನ ಜನ ತಪ್ಪು ಮಾಡೋದಕ್ಕೆ ಭಯ ಪಡ್ತಿದ್ರು. ಯಾಕೆ ಹೇಳು? ಸಾಕ್ಷಾತ್ ಅಮ್ಮನವರೇ ಬಂದು ಶಿಕ್ಷೆ ಕೊಡ್ತಾರೆ ಅನ್ನೋ ಭಯಕ್ಕೆ. ಹಾ, ಸರಿಯಾಗಿ ಹೇಳ್ದೆ. ಹಾಗಾಗಿ ನಮ್ಮೂರಲ್ಲಿ ಯಾವ ತಪ್ಪು ನಡೀತಿರ್ಲಿಲ್ಲ. ಮುಂದೆ ಈಗ ನೀನು ಅದನ್ನ ಬದಲಾಯಿಸ್ಬಿಟ್ಟಿದ್ಯಲ್ಲಮ್ಮ. ನಾನಾ? ಅದೇಗೆ? ಇನ್ನೇನು ಮತ್ತೆ, ಅಮ್ಮನವ್ರು ಶಿಕ್ಷೆ ಕೊಡ್ತಿಲ್ಲ. ಹೂ ಮಾರೋ ಕಲ್ಯಾಣಿ ಅಮ್ಮನವ್ರ ವೇಷ ಹಾಕೊಂಡು ಎಲ್ರಿಗೂ ಶಿಕ್ಷೆ ಕೊಡ್ತಿದ್ದಾಳೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಏನ್ ಹೇಳ್ತಿದ್ದೀರಾ? ನೀನ್ ಮಾಡಿದ್ದೇನೆ ಹೇಳ್ತಿದ್ದೀನವ. ಅವಳಿಗೆ ಶಿಕ್ಷೆ ಕೊಡ್ತಾಳೆ ಅಂತ ತಾನೇ ನೀನ್ ಕರ್ಕೊಂಡು ಸ್ಟೇಷನ್ಗೆ ಹಾಕಿರೋದು. ಅದರಿಂದಾಗಿಯೇ ನಮ್ಮೂರ್ ಜನಕ್ಕೆ ಸಾನೆ ಧರೆ ಬಂದ್ಬಿಟ್ಟೈತೆ. ಇನ್ಮೇಲೆ ಎಷ್ಟೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡೋರು ಯಾರೂ ಇಲ್ಲ, ಸುಳ್ಳಮ್ಮನವರು ಜೈಲ್ ಸೇರ್ಕೊಂಡವ್ರೆ ಅಂತಾರೆ ನಮ್ಮವರು. ಆದ್ರೆ ವಯಸ್ಸಿನಲ್ಲಿ ನಿನ್ಗಿಂತ ದೊಡ್ಡವಳು ನಾನು, ಅನುಭವದಲ್ಲೂ ಅಷ್ಟೇ. ನೀನು ಮಾಡಿದ ತಪ್ಪು ಕಣವ್ವ. ನಮ್ಮೂರಿನ ಜನಕ್ಕೆ ಮನ್ಸೊಳಗಿರೋ ಭಯದಿಂದ ತಪ್ಪುಳೇ ಆಗ್ತಿರ್ಲಿಲ್ಲ. ಆದ್ರೆ ನೀನು ಅವ್ರ ಮನ್ಸೊಳಗಿರೋ ಭಯನೇ ಓಡಿಸ್ಬಿಟ್ಟೆ. ಇನ್ಮೇಲೆ ಅದೇನೇನಾಗುತ್ತೋ ಆ ತಾಯಿನೇ ನೋಡ್ಕೊಳ್ಬೇಕು. ನೀನ್ ಜೋಪಾನ. ಏ ಹುಡುಗಿ, ನನ್ನ ಹೆಸರು ಹಿರಣ್ಮಯಿ. ಅದೇನು ಮಾಡ್ತೀಯೋ ನಮ್ಮ ಕಣ್ಣು ದೃಷ್ಟಿ ಬರೋಂಗೆ ಮಾಡು. ನಮಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ನಾಯಕ್ರೇ, ಆಮೇಲೆ ನೀವು ತಿಂತೀರಲ್ಲ ಬೀಜ, ಅದು ನಂಗೆ ಹಣ್ಣು ಸಮೇತ ಬೇಕು. ಬೀಜ ಹಣ್ಣಿನ ಸಮೇತನಾ? ಅದ್ಯಾಕೆ? ನೋಡಿ, ಪ್ರಶ್ನೆಗಳು ಕೇಳಬಾರ್ದು ಅಂತ ಷರತ್ತು ಹಾಕಿದ್ದೀನಿ. ಮರ್ತೋಗ್ಬಿಟ್ರೆ ಎಲ್ಲರೂ ಅದನ್ನ. ಬೇಗ ಬೇಗ ಹಣ್ಣುಗಳು ತರಿಸಿ. ಶೀಘ್ರದಲ್ಲಿ ಹೋಗಿ ಹಣ್ಣನ್ನು ಶೇಖರಿಸಿ ತನ್ನಿ. ಇತ್ತು ನಾಯಕ್ರೆ. ಈ ಲೋಕದಲ್ಲಿ ಹಣ್ಣಿನ ಸೇವನೆ ನಿಷೇಧನ ಮಾಡಿದ್ದೀವಿ. ಈ ವಿಚಾರ ನಿನಗೆ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು. ನಂಗೆ ಒಂದ್ಸತಿ ಹೇಳಿದ್ದು ನೆನಪಿರುತ್ತೆ, ಅಷ್ಟು ಸುಲಭವಾಗಿ ಮರೆಯಲ್ಲ ನಾನು. ನಾಯಕ್ರೆ, ನಿಮ್ಮ ಆದೇಶದಂತೆ ಹಣ್ಣುಗಳನ್ನ ಶೇಖರಿಸ್ತಾನಿದ್ದೀನಿ. ಆ ಹಣ್ಣುಗಳನ್ನ ಆ ಹುಡುಗಿ ಕೊಡಿ. ತಗೋ. ಈಗ ಎಲ್ಲರೂ ಕಣ್ಮುಚ್ಕೊಂಡು ಕೈ ಚಾಚಿ. ಅಮ್ಮ, ತಾಯಿ ತಿಪ್ಪಸುಂದ್ರಿ, ಎಲ್ಲರಿಗೂ ಕಣ್ಬರಂಗ್ ಮಾಡಮ್ಮ. ಇನ್ನೂ ಎಷ್ಟೊತ್ತಿಗೆ ನಿಂತಿರ್ಬೇಕು? ಹೌದು ಹೌದು. ಏನಿದು ಕೈನಲ್ಲಿ? ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿಲ್ವಾ? ಈಗ ನಾನು ನಿಮ್ ಕೈ ಕೊಟ್ಟಿರೋದೇ ಕಣ್ಮುಚ್ಕೊಂಡು ತಿನ್ನಿ. ಏನಿದು? ಪ್ರಶ್ನೆ ಕೇಳೋಂಗಿಲ್ಲ, ತಿನ್ನಿ ಎಲ್ರು.
ಹೇಳ್ತೀರಲ್ಲ ನಮ್ಗೆ ಕಣ್ಣೇ ಕಾಣಿಸಲ್ಲ, ಇವಳು ಕಣ್ಣು ಮುಚ್ಚಿದಾಳೆ ಅಂತ. ಈಗ ಎಲ್ರು ಕಣ್ಬಿಡಿ. ನಿಮ್ಗೆ ಕಣ್ ಕಾಣಿಸ್ತಿದ್ಯಾ? ಅಕ್ಕಪಕ್ಕ ಸುತ್ತಮುತ್ತ ಗಮನಿಸಿ, ನಿಮ್ಗೆ ದೃಷ್ಟಿ ಬಂದಿದೆ. ನಮ್ ಕಣ್ ಕಾಣಿಸ್ತಿದೆ, ನಮ್ ಕಣ್ ಕಾಣಿಸ್ತಿದೆ, ನಮ್ ಕಣ್ ಕಾಣಿಸ್ತಿದೆ. ನಾಯಕ್ರೆ, ನೀವು ನಮ್ ಕಣ್ಣು ಕಾಣಿಸ್ತಾ ಇದ್ದೀರಾ. ಈ ನಮ್ ಕಿಂಡರ್ ಲೋಕ ತುಂಬಾ ಸುಂದರವಾಗಿದೆ ನಾಯಕ್ರೆ, ತುಂಬಾ ಸುಂದರವಾಗಿದೆ. ನಾಯ್ಕ್ರೆ, ನನ್ಗೂ ಕಣ್ ಕಾಣ್ತಿದೆ. ಈ ಹುಡುಗಿ ಏನೋ ಮಾಯ ಮಾಡಿದ್ದಾಳೆ, ತುಂಬಾ ಬುದ್ಧಿವಂತೆ. ಏ ಹುಡುಗಿ, ನಿನ್ನಿಂದ ನಮ್ಗೆ ತುಂಬಾ ಉಪಕಾರ ಆಯ್ತು. ಅಯ್ಯೋ, ಎಷ್ಟೊತ್ತಿ ಹೇಳಿದ್ದೀನಿ ನಿಮ್ಗೆಲ್ಲ ನನ್ನ ಹೆಸರು ಹಿರಣ್ಮಯಿ ಅಂತ. ಎಲ್ಲಿ ಈಗ ನನ್ನ ಹೆಸರು ಹಿರಣ್ಮಯಿ ಅಂತ ಹೋಗಿ. ಹಿರಣ್ಮಯಿ, ಹಿರಣ್ಮಯಿಗೆ ಜೈ, ಹಿರಣ್ಮಯಿ, ಹಿರಣ್ಮಯಿಗೆ ಜೈ. ಹಿರಣ್ಮಯಿ. ಸಾಕು ಸಾಕು ಸಾಕು. ಈಗ ನನ್ನ ಹೆಸರು ಹಿರಣ್ಮಯಿ ಅಂತ ಗೊತ್ತಾಯ್ತಲ್ಲ. ಇನ್ನೊಂದ್ಸಲಿ ಯಾರು ನನ್ನ ಹುಡುಗಿ ಅಂತ ಕರೀಬಾರ್ದು, ಗೊತ್ತಾಯ್ತಾ? ತಪ್ಪಾಯ್ತು, ಕ್ಷಮೆ ಇರ್ಲಿ ಹಿರಣ್ಮಯಿ. ನಿನಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಹಿರಣ್ಮಯಿ, ನೀನು ಮಾಡಿ ಸಹಾಯಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ನಿನಗೆ ಏನು ಬೇಕೋ ಕೇಳು, ಕೊಡೋದಾಗಿ ಪ್ರಮಾಣೀಕರಿಸ್ತೀನಿ. ಧನ್ಯವಾದ ನಾಯಕರೇ. ನನಗೆ ಪಂಚಲಿಂಗಗಳಲ್ಲಿ ಒಂದಾದ ಮರ್ಕತ ಲಿಂಗ ಬೇಕು. ಅದನ್ನು ದಯವಿಟ್ಟು ಕೊಡಿ. ಅದನ್ನು ನಾನು ಲೋಕ ಕಲ್ಯಾಣಕ್ಕೆ ತಗೊಂಡು ಹೋಗ್ತೀನಿ. ನೀನು ಮಾಡಿದ ಉಪಕಾರ ಸರಿಸಾಟಿ ಇಲ್ಲ. ಆದರೆ ನಮ್ಮ ಲೋಕದ ಪರಮ ಪವಿತ್ರವಾದ ಮರಕತ್ಲಿಂಗನ ನಿನಗೆ ಸಂತೋಷವಾಗಿ ಕೊಡ್ತಾ ಇದ್ದೀನಿ. ಪಂಚಾಕ್ಷರಮಿದಂ ಪುಣ್ಯಂ ಯಃ ಪಠೇತ್
ನಾನಿನ್ ಬರ್ತೀನಿ. ಯಾಕೆ ಇಷ್ಟೊಂದು ತಡವಾಗಿ ಬರ್ತಿದೀಯಾ? ಹೋಗೋವಾಗ ತಡವಾಗತ್ತೆ ಅಂತಾನು ಹೇಳಿಲ್ಲ ನೀನು. ನೋಡು, ನೀನು 1000 ಸತಿ ಇದೇ ಪ್ರಶ್ನೆ ಕೇಳಿದ್ಯಾ, ನಾನು 1000 ಸತಿ ಇದೇ ಉತ್ತರ ಕೊಟ್ಟಿದ್ದೇನೆ. ನಂದು ಪೊಲೀಸ್ ಕೆಲಸ, ನನ್ನ ಕೆಲಸದಲ್ಲಿ ಹೊತ್ತು ಗೊತ್ತು ಅನ್ನೋದಿರಲ್ಲ. ನಾನು ಇಷ್ಟು ದಿವಸ ಒದ್ದಾಡಿರೋದಕ್ಕೆ ಇವತ್ತು ಉತ್ತರ ಸಿಗೋ ಕಾಲ ಹತ್ರ ಬಂದಿದೆ. ಏನದು? ಇಷ್ಟು ದಿವಸ ನೀವೆಲ್ಲ ತಿಳ್ಕೊಂಡಿದ್ರಲ್ಲ, ಅಮ್ಮನವ್ರು ಶಿಕ್ಷೆ ಕೊಡ್ತಾಳೆ, ಅಮ್ಮನವ್ರ ದುಷ್ಟರಿಗೆ ಪಾಠ ಕಳಿಸ್ತಾಳೆ ಅಂತ. ಇದನ್ನ ಕಂಡುಹಿಡಿಯೋದಕ್ಕೆ ತಾನೇ ನಾನು ಈ ಊರಿಗೆ ಬಂದಿರೋದು. ಅಂದ್ರೆ ಯಾರು ಕೊಲೆಗಳನ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಾ? ಅಮ್ಮನವರಲ್ಲ ಇದನ್ನೆಲ್ಲ ಮಾಡ್ತಿರೋದು, ಮನುಷ್ಯರೇ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಗಿದೆ. ಓ, ಹಾಗಾದ್ರೆ ಈ ಊರಲ್ಲಿ ನಿನ್ನ ಕೆಲಸ ಮುಗೀತು ಅಂತ. ಸದ್ಯ ಆ ಕೆಲಸ ಬೇಗ ಮುಗಿದ್ರೆ ನಾವು ಗಂಟು ಮೂಟೆ ಕಟ್ಟಿ ಪಟ್ಟಣಕ್ಕೆ ಹೋಗ್ಬೋದು. ಸಾಕಪ್ಪ ಈ ಊರಿನ ಸವಾಸ. ಇನ್ನೊಂದು 2 ಹೆಜ್ಜೆ ಅಪ್ಪ. ಯಾರು ಮಾಡ್ತಿರೋದು ಅಂತ ಸುಳಿವು ಸಿಕ್ಕಿದೆ, ಇಂಥವ್ರೆ ಅಂತ ಖಚಿತ ಆದ್ಮೇಲೆ ಈ ಊರಿನ ಕೆಲಸ ಮುಗೀತು. ನೋಡು ರಶ್ಮಿ, ಆ ಕೆಲಸನ ಮನುಷ್ಯರೇ ಮಾಡ್ತಿದ್ರು, ಅದಕ್ಕೆ ಪ್ರೇರಣೆ ಅಮ್ಮನವ್ರದೇ. ಸತ್ತವರಂತೂ ಅಮಾಯಕರಲ್ಲ, ದುಷ್ಟರೇ ತಾನೆ. ಹಾಗಿದ್ಮೇಲೆ ಪೊಲೀಸರು ಕೊಡೋ ಶಿಕ್ಷೆನ ಅಮ್ಮನವರೇ ಕೊಟ್ಟಿದ್ದಾರೆ ಅಂತ ಅನ್ಕೋ. ಅಮ್ಮ, ಎಲ್ಲ ಅವ್ರವರೇ ತೀರ್ಮಾನ ಮಾಡೋ ಹೋಗಿದ್ದಿದ್ರೆ ಈ ಪೊಲೀಸರು ಅಂತ ಯಾಕಿರ್ಬೇಕಿತ್ತು, ಈ ಕಾನೂನು ಅಂತ ಯಾಕಿರ್ಬೇಕಿತ್ತು? ಇಷ್ಟೊತ್ತಿಗೆ ಭೂಮಿ ಮೇಲೆ ಅರ್ಧಕ್ಕರ್ಧ ಜನ ಖಾಲಿ ಆಗ್ಬಿಡೋರು. ನೀನ್ ಹೇಳಿದ್ ನನಗ್ ಸರಿ ಅನ್ಸಲ್ಲ, ನಾನ್ ಹೇಳೋದು ನಿನಗ್ ಸರಿ ಅನ್ಸಲ್ಲ, ಇಷ್ಟಕ್ಕೆ ಕೊಂದ್ಬಿಡೋದು ಅಂತ ತೀರ್ಮಾನ ಮಾಡ್ಬಿಡೋದಾ? ಅಮ್ಮ, ನೀವಿಬ್ರು ಏನೇ ಹೇಳಿದ್ರು ನನ್ನ ಕೊನೆ ತೀರ್ಮಾನ ಇದೆ. ಆ ಕೊಲೆಗಾರ ಯಾರು ಅನ್ನೋದನ್ನ ನಾನು ಕಂಡುಹಿಡಿಯೋವರೆಗೂ ಈ ಊರನ್ನ ಬಿಟ್ಟು ಎಲ್ಲೂ ಬರಲ್ಲ. ನೀನು ಈ ಒಣ ತರ್ಕನೇ ನನಗೆ ಸರಿ ಹೋಗಲ್ಲ ನೋಡು. ಅದೇನು ಮಾಡಬೇಕು ಅಂತಿದೆಯೋ ಬೇಗ ಮುಗಿಸ್ಬಿಡು. ನಿಮ್ಮಪ್ಪ ಹೇಳ್ದ ಹಾಗೆ ಈ ಊರಿನ ಸಹವಾಸ ಸಾಕಾಗಿದೆ, ನಮ್ಮೂರಿಗೆ ಹೊಟ್ಟೋಗ್ಬಿಡೋಣ. ಏ ಸೀತಾ, ಮಗಳು ಕೆಲಸ ಮಾಡಿಕೊಂಡು ಸುಸ್ತಾಗಿ ಬಂದಿದ್ದಾಳೆ, ಹೋಗಿ ಬಿಸಿಯಾಗಿ ಒಂದು ಲೋಟ ಕಾಫಿ ತಂದುಕೊಡು. ಮಗಳೇ, ನೀನೇನು ಯೋಚನೆ ಮಾಡಬೇಡಮ್ಮ. ನಿಮ್ಮಮ್ಮ ನಿನ್ನ ಮೇಲಿರೋ ಕಾಳಜಿಗೋಸ್ಕರ ಈ ರೀತಿ ಮಾತಾಡ್ತಾಳೆ. ಹೋಗಿ ಕೈಕಾಲು ಮುಖ ತೊಳ್ಕೊಂಬ, ಕಾಫಿ ಕುಡಿಯುವಂತೆ.